ಈ ವರ್ಷದ ಆದಿಯಲ್ಲಿ ಅಂದರೆ ಮಾರ್ಚ್ 29, 2025 ರಂದು ಶನಿ ತಾನು ಇದುವರೆಗೂ ಇದ್ದ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ. ತಾರೀಖು 14 ಮೇ 25 ರಂದು ಗುರು ತಾನು ಇದುವರೆಗೂ ಇದ್ದ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ. ರಾಹು ಕೇತುಗಳು 20 ಮೇ 25 ರಂದು ತಾವು ಇದುವರೆಗೂ ಇದ್ದ ಮೀನಕನ್ಯಾ ರಾಶಿಯನ್ನು ಬಿಟ್ಟು ಕುಂಭಸಿಂಹ ರಾಶಿಗೆ ಪ್ರವೇಶ ಮಾಡುತ್ತಾರೆ. ಈ ವರ್ಷದ ಆರಂಭದಲ್ಲೇ ಮಕರ ರಾಶಿಗೆ ಸಾಡೆಸಾತಿ ಶನಿಯಿಂದ ಮುಕ್ತಿ ದೊರೆತು ಈ ರಾಶಿಯವರು ಗ್ರಹಣ ಬಿಟ್ಟ ಸೂರ್ಯನಂತೆ ಪ್ರಕಾಶಿಸುತ್ತಾರೆ. ಮೇಷರಾಶಿಗೆ ಸಾಡೆಸಾತಿ ಶನಿ ಪ್ರಾರಂಭ, ಸಿಂಹ ರಾಶಿಗೆ ಅಷ್ಟಮ ಶನಿ ಪ್ರಾರಂಭ, ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪ್ರಾರಂಭ. ಈ ವರ್ಷದ ಅದೃಷ್ಟದ ರಾಶಿಗಳು ವೃಷಭ, ತುಲಾ, ಧನಸ್ಸು, ಮಕರ. ಮಧ್ಯಮ ಫಲದ ರಾಶಿಗಳು ಮೇಷ, ಮಿಥುನ, ಸಿಂಹ, ಕನ್ಯಾ, ಕುಂಭ. ಯಾವ ಗ್ರಹಗಳ ಬಲವೂ ಇಲ್ಲದ ರಾಶಿಗಳು ಕಟಕ, ವೃಶ್ಚಿಕ, ಮೀನ. ದ್ವಾದಶ ರಾಶಿಗಳ ಗೋಚಾರ ಫಲ. ಬನ್ನಿ ಈಗ ಶನಿ ಬದಲಾವಣೆಯಿಂದ ಕಟಕ ರಾಶಿಯ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಈ ಪರಿವರ್ತನೆಯು ಕಟಕ ರಾಶಿಗೆ ಕಂಟಕ ಶನಿಯ ಸವಾಲಿನ ಅವಧಿಯ ಅಂತ್ಯವನ್ನು ಸೂಚಿಸುತ್ತದೆ. ಕ್ರಮೇಣ ಕೆಲಸ ಸಂಬಂಧಿತ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ವ್ಯಾಪಾರ ಪ್ರವಾಸಗಳು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸಲು ಶುರುವಾಗುತ್ತೆ. ಒಟ್ಟಿಗೆ ದೀರ್ಘ ಪ್ರಯಾಣವು ನಿಮ್ಮ ಬಂಧವನ್ನು ಹೆಚ್ಚಿಸುತ್ತದೆ. ಇದು ತಪ್ಪುಗ್ರಹಿಕೆಯನ್ನು ಪರಿಹರಿಸುವ ಮೂಲಕ ಹೆಚ್ಚು ಪ್ರಬುದ್ಧ ಮತ್ತು ಸಿಹಿಯಾಗಿದೆ. ವ್ಯಾಪಕ ಪ್ರಯಾಣಕ್ಕೆ ನಿಮಗೆ ಅವಕಾಶಗಳಿವೆ ಮತ್ತು ಹಠಾತ್ ಆರ್ಥಿಕ ಲಾಭಗಳು ಸಾಧ್ಯ. ದೀರ್ಘಕಾಲದವರೆಗೆ ಅಂಟಿಕೊಂಡಿರುವ ನಿಧಿಗಳು ಬರಲು ಪ್ರಾರಂಭಿಸುತ್ತವೆ. ಆದಾಗ್ಯೂ ಆರೋಗ್ಯ ಸಮಸ್ಯೆಗಳು ಉದ್ಭವಿಸಬಹುದಾದ ಕಾರಣ ಜುಲೈನಿಂದ ನವೆಂಬರ್ವರೆಗೆ ನೀವು ಜಾಗರೂಕರಾಗಿರಬೇಕು. ಈ ಅವಧಿಯ ನಂತರ ಪರಿಸ್ಥಿತಿಗಳು ಹೆಚ್ಚು ಅನುಕೂಲಕರವಾಗುತ್ತವೆ. ನಿಮ್ಮ 11ನೇ, 3ನೇ ಮತ್ತು 6ನೇ ಮನೆಗಳ ಮೇಲೆ ಶನಿಯ ಪ್ರಭಾವವು ನಿಮ್ಮ ವಿರೋಧಿಗಳ ಸೋಲಿಗೆ ಕಾರಣವಾಗುತ್ತದೆ. ನಿಮ್ಮ ಆದಾಯ ಹೆಚ್ಚಾಗುತ್ತದೆ, ಆಸೆಗಳನ್ನು ಪೂರೈಸಲಾಗುವುದು ಮತ್ತು ನೀವು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು. ಈ ಸಮಯದಲ್ಲಿ ಷೇರು ಮಾರುಕಟ್ಟೆಯಲ್ಲಿನ ಹೂಡಿಕೆಗಳು ಸಹ ಲಾಭವನ್ನು ನೀಡಬಹುದು. ಅದೇನೇ ಇದ್ದರೂ ನಿಮ್ಮ ತಂದೆಯ ಆರೋಗ್ಯವು ಒಂದು ಕಾಳಜಿಯಾಗಿರಬಹುದು, ಆದ್ದರಿಂದ ಅವನನ್ನು ನೋಡಿಕೊಳ್ಳುವುದು ಅತ್ಯಗತ್ಯ. ಈಗ ಕಟಕ ರಾಶಿಗೆ 3ನೇ ಮನೆಯಲ್ಲಿ ಕೇತು ಲಾಭಸ್ಥಾನದಲ್ಲಿ ಗುರು ಇದ್ದಾರೆ. ಮೇವರೆಗೂ ನಿಮ್ಮ ಎಲ್ಲ ಕೆಲಸಗಳು ಸಲೀಸಾಗಿ ನಡೆಯುತ್ತದೆ. ಈ ಜನವರಿಯಿಂದಲೇ ನಿಮ್ಮ ಅಷ್ಟಮಶನಿಯ ಪ್ರಭಾವ ಕಡಿಮೆಯಾಗುತ್ತದೆ. ನೀವು ಯೋಜಿಸಿದ್ದ ಕೆಲಸ ಕಾರ್ಯಗಳು ಒಂದೊಂದೇ ಮರುಚಾಲನೆ ಪಡೆದುಕೊಳ್ಳುತ್ತದೆ. ಮೇವರೆಗೂ ಗುರುಬಲ ಇರುವುದರಿಂದ ನಿಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಳ್ಳಿ. ನಂತರ ಗುರು ವ್ಯಯಸ್ಥಾನಕ್ಕೆ ಬರುತ್ತಾನೆ. ಒಂದು ಸಣ್ಣ ಸ್ಥಳ ಬದಲಾವಣೆ ಯೋಗ ಇದೆ. ಧರ್ಮ ಕಾರ್ಯಕ್ಕೆ, ದೈವ ಕಾರ್ಯಕ್ಕೆ ಹಣ ವ್ಯಯವಾಗುತ್ತದೆ. ಮೇ ನಂತರ ರಾಹು 8ನೇ ಮನೆಗೆ ಬಂದರೂ ನಿಮಗೆ ಹೆಚ್ಚಿನ ತೊಂದರೆ ಇಲ್ಲ. ಕುಂಭರಾಶಿ ರಾಹುವಿಗೆ ಸ್ವಂತ ಮನೆ ಇದ್ದಂತೆ, ಹಾಗಾಗಿ ಅಷ್ಟಮರಾಹು ನಿಮಗೇನೂ ತೊಂದರೆ ಮಾಡುವುದಿಲ್ಲ. ಆದಷ್ಟು ನೀವು ದೂರ ಪ್ರಯಾಣಗಳನ್ನು ತಪ್ಪಿಸಬೇಕು ಹಾಗೂ ವಾಹನ ಚಾಲನೆ ಮಾಡಬೇಕಾದಾಗ ಎಚ್ಚರ ವಹಿಸಿ. ಎಚ್ಚರ, ನಿಮ್ಮ ಹತ್ತಿರದವರೇ ನಿಮಗೆ ಶತ್ರುಗಳ ರೀತಿ ಪರಿವರ್ತಿತಗೊಳ್ಳಬಹುದು. ಯಾರೊಟ್ಟಿಗೂ ವಿರೋಧವನ್ನು ಕಟ್ಟಿಕೊಳ್ಳುವುದು ಒಳ್ಳೆಯದಲ್ಲ. ಕೋಪ ನಿಯಂತ್ರಣದಲ್ಲಿದ್ದರೆ ಒಳ್ಳೆಯದು. ವೃತ್ತಿ ಜೀವನದ ಬೆಳವಣಿಗೆಗೆ ಅನುಕೂಲಕರವಾಗಿರುತ್ತದೆ, ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ. 8ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ಪರಿಪಕ್ವತೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಉತ್ತೇಜಿಸುತ್ತದೆ. ಸವಾಲುಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ. ಶನಿಯ ಹಿಂದಿನ ಸಾಗಣೆಯ ಸಮಯದಲ್ಲಿ ಎದುರಾದ ತೊಂದರೆಗಳು ನಿಮ್ಮ ತಾಳ್ಮೆ ಮತ್ತು ಪರಿಶ್ರಮವನ್ನು ಬಲಪಡಿಸುತ್ತವೆ. ವರ್ಷದ ಆರಂಭದಲ್ಲಿ 11ನೇ ಮನೆಯಲ್ಲಿ ಗುರುಗ್ರಹದ ನಿಯೋಜನೆಯು ಬೆಂಬಲ, ಸ್ನೇಹ ಮತ್ತು ಸಹಭಾಗಿತ್ವವನ್ನು ಬೆಳೆಸುತ್ತದೆ. ಅಡೆತಡೆಗಳನ್ನು ಎದುರಿಸಿದಾಗಲೂ ಸಹ ಪರಿಹಾರಗಳು ನಿಮ್ಮ ಬೆಳೆಯುತ್ತಿರುವ ನೆಟ್ವರ್ಕ್ ಮತ್ತು ಅಮೂಲ್ಯವಾದ ಸಂಪರ್ಕಗಳ ಮೂಲಕ ತಮ್ಮನ್ನು ತಾವು ಪ್ರಸ್ತುತಪಡಿಸುತ್ತವೆ. ಮಾರ್ಗದರ್ಶಕರು ಮತ್ತು ಹಿರಿಯರ ಮಾರ್ಗದರ್ಶನವು ನಿಮ್ಮ ವೃತ್ತಿಪರ ಪ್ರಗತಿಗೆ ಸಹಕಾರಿಯಾಗುತ್ತದೆ. ಮಾರ್ಚ್ 29 ರಂದು ಶನಿಯು 9ನೇ ಮನೆಗೆ ತೆರಳಿ ಪ್ರಯಾಣ, ಉನ್ನತ ಶಿಕ್ಷಣ ಮತ್ತು ವೃತ್ತಿ ಜೀವನದ ಹೊಸ ನಿರೀಕ್ಷೆಗಳನ್ನು ಎತ್ತಿ ತೋರಿಸುತ್ತದೆ. ವಿದೇಶಿ ವ್ಯವಹಾರ, ಉನ್ನತ ಅಧ್ಯಯನಗಳು ಅಥವಾ ಆಗಾಗ್ಗೆ ಪ್ರಯಾಣದ ಅಗತ್ಯವಿರುವ ಉದ್ಯೋಗಗಳಲ್ಲಿ ತೊಡಗಿರುವವರು ಈ ಅವಧಿಯನ್ನು ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಕಂಡುಕೊಳ್ಳುತ್ತಾರೆ. ಉದ್ಯೋಗ ಬದಲಾವಣೆಗಳು ಕೆಲವರಿಗೆ ಸಂಭವಿಸಬಹುದು, ವಿಶೇಷವಾಗಿ ಸಣ್ಣ ವಿಷಯಗಳ ಬಗ್ಗೆ ವ್ಯತಿರಿಕ್ತ ಅಥವಾ ಅತಿಯಾಗಿ ವಾಸಿಸುವವರಿಗೆ. ಅವಕಾಶಗಳನ್ನು ಒದಗಿಸುವುದು ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು ಈ ಅವಧಿಯಲ್ಲಿ ವೃತ್ತಿಜೀವನದ ಮಹತ್ವದ ಪ್ರಗತಿಗೆ ಕಾರಣವಾಗುತ್ತದೆ. ಪರಿಹಾರ: ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ.